ಪುಂಡರ ಪುಂಡಾಟಿಕೆಗೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆನ ಕೊಡೋದಕ್ಕೆ ಕನ್ನಡ ಹೋರಾಟಗಾರರು ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಸೊಲ್ಲಾಪುರದಲ್ಲಿ ನಿನ್ನೆ ಕೇಸರಿ ಬಣ್ಣ ಬಳಿದು ಪುಂಡಾಟ ಎಲ್ಲ ಮಾಡಿದ್ರಲ್ಲ, ಈಗ ಇಳಕಲ್ ಬಸ್ಗೆ ಮಸಿ ಬಳಿದು ಧಮಕಿ ಹಾಕೋ ಕೆಲಸ ಆಗಿದೆ. ಇದಕ್ಕೆ ಕೆರಳಿ ಇಳಕಲ್ನಲ್ಲಿ ತಿರುಗೇಟನ್ನ ಕನ್ನಡಿಗರು ಕೊಟ್ಟಿದ್ದಾರೆ. ಕೂಡಲ ಸಂಗಮದ ಬಳಿ ಮಹಾರಾಷ್ಟ್ರದ ಬಸ್ ಅನ್ನ ತಡೆದಿದ್ದಂತಹ ಕನ್ನಡಿಗರು ಚಾಲಕನಿಗೆ ಕನ್ನಡ ಧ್ವಜವನ್ನ ಹಿಡಿಸಿ ಜೈ ಕರ್ನಾಟಕ ಘೋಷಣೆಯನ್ನ ಕೂಡ ಕೂಗಿಸೋದ್ರ ಮೂಲಕ ತಮ್ಮ ಪ್ರತಿರೋಧವನ್ನ ಕೂಡ ತೋರಿಸ್ತಾ ಇದ್ದಾರೆ. ಇಳಕಲ್ ಬಸ್ ನಿಲ್ದಾಣದಿಂದ ಸೋಲಾಪುರ ಕಡೆಗೆ ಈ ಬಸ್ ಹೊರಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದು ತಿಕ್ಕಾಟ ಘರ್ಷಣೆಗೆ ಕಾರಣ ಆಗ್ತಾ ಇದೆ. ಅದು ವಿಕೋಪಕ್ಕೆ ಕೂಡ ಹೋಗ್ತಾ ಇದೆ. ಸಾಮಾನ್ಯವಾಗಿ ಇಂಥ ಘರ್ಷಣೆಗಳು, ಇಂಥ ತಿಕ್ಕಾಟಗಳನ್ನ ನವೆಂಬರ್ ತಿಂಗಳಲ್ಲಿ ನೋಡ್ತಾ ಇದ್ದೀವಿ. ಬಟ್ ಆಶ್ಚರ್ಯ ಅಂದ್ರೆ ಒಂದು ಇನ್ಸಿಡೆಂಟ್ ನೋಡಿ ಯಾವ ರೀತಿ ಸ್ಪಾರ್ಕ್ ಅನ್ನ ಎಪ್ಸಿದೆ. ಕರ್ನಾಟಕ ಜೈ ಕರ್ನಾಟಕ, ಹೌದಾ? ಅವ್ರಿಗೆ ಹೇಳ, ಅವ್ರಿಗೆ ಚಂದಾಗಿ ಹೇಳ, ಕರ್ನಾಟಕ ಬಸ್ಸಿಗೆ ಏನ್ರ ಹೆಚ್ಚು ಕಮ್ಮಿ ಧಕ್ಕಿ ಆದ್ರ ಮುಂದೆ ನಿಮ್ಮ ಮಹಾರಾಷ್ಟ್ರ ಬಸ್ ಕರ್ನಾಟಕ ನೆಲದಾಗ ಅಡ್ಡಾಡೋದು ವಜ್ಜೆ ಐತಿ ಏನೋ. ಬಗರಿನಿಗೆ ವಿಡಿಯೋ ಕಳಿಸ್ತೀನಿ, ಬಗರಿನಲ್ಲಿ ಹೋಗಿ ನಿಮ್ಮ ಭಾಷೆ ಟ್ರಾನ್ಸ್ಲೇಟ್ ಮಾಡಿ ಕಳಿಸ್ಕೊ. ನಾನು ದೇಶದ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿ ಇರೋದು ಕರ್ನಾಟಕಕ್ಕೆ ಮಾತ್ರ. ಬರೋ ಒಂದು ಸಣ್ಣ ರಾಜ್ಯ ಅನ್ಕೊ ನೀನು. ದೇಶದ ಅಪೋಸಿಟ್ ಯುದ್ಧ ಮಾಡೋ ಕೆಪಾಸಿಟಿ ಐತಿ. ಮಹಾರಾಷ್ಟ್ರ ನಮಗೇನಲ್ಲ. ಜೈ ಕರ್ನಾಟಕ, ಜೈ ಕರ್ನಾಟಕ ರಕ್ಷಣಾ ವೇದಿಕೆ, ರಕ್ಷಣಾ ವೇದಿಕೆ. ಹಾ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡದ ನೆಲದಲ್ಲಿ ಕನ್ನಡಿಗರ ವಿರುದ್ಧ ಬಿದ್ರಿ ಮುಂದೆ ಬರೋ ದಿನದಾಗ ನಿಮ್ಮ ಬಸ್ ಅಡ್ಡಾಡಲ್ಲ. ಬಸವರಾಜ್ ಧರ್ಮಟ್ಟೆ ಅವ್ರಿಗೆ ಜೈ, ಬಸವರಾಜ್ ಧರ್ಮಟ್ಟೆ ಅವರಿಗೆ ಜೈ. ಹೊಡಿದು ಬಡಿದು ದೊಡ್ಡದಲ್ಲ ನೋಡಿ, ನಮ್ಗೆ ಹೊಡಿದು ಬಡಿದು ದೊಡ್ಡದಲ್ಲ, ಹೊಡಿದು ಬಡಿದು ದೊಡ್ಡದಲ್ಲ ಮಗ. ಹೇಳ್ತಿರು ಹೇಳ್ತಿರು ಜೈ ಕರ್ನಾಟಕ, ಕೊಡದ ಜೈ ಕರ್ನಾಟಕ, ಜೈ ಕರ್ನಾಟಕ, ಹೇಳ್ತಿರು ಹೇಳ್ತಿರು ಜೈ ಕರ್ನಾಟಕ, ಜೈ ಕರ್ನಾಟಕ, ಕೊಡದ ಜೈ ಕರ್ನಾಟಕ, ಜೈ ಕರ್ನಾಟಕ, ಹೇಳ್ತಿರು ಹೇಳ್ತಿರು ಜೈ ಕರ್ನಾಟಕ, ಜೈ ಕರ್ನಾಟಕ, ಕೊಡದ ಜೈ ಕರ್ನಾಟಕ, ಜೈ ಕರ್ನಾಟಕ. ಹೇಳ್ತಿರು ಹೇಳ್ತಿರು. ನೋಡಿ, ಸೊಲ್ಲಾಪುರದಲ್ಲಿ ಏನು ಇನ್ಸಿಡೆಂಟ್ ಆಯಿತು ಅದಕ್ಕೆ ರಿಯಾಕ್ಷನ್ ರೀತಿ ಇಳಕಲ್ನಲ್ಲಿ ಕಾಣಿಸ್ತು ನಮಗೆ. ಇಲ್ಲೆಲ್ಲ ಪಾಪ ಕನ್ನಡದ ಪರ ಹೋರಾಟ ಮಾಡುವಂತಹ ಕಾರ್ಯಕರ್ತರು ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ. ಅವರನ್ನು ಕೆರಳಿಸಿದೆ, ಅವರ ಭಾವನೆಗಳನ್ನು ಕೆರಳಿಸಿರುವಂತಹ ಇನ್ಸಿಡೆಂಟ್ಗಳು ಮೇಲಿಂದ ಮೇಲೆ MES ಕಡೆಯಿಂದ ಆದಾಗ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ಕಾನೂನಾತ್ಮಕವಾಗಿ ಇದು ಬಗೆಹರಿಬಹುದಾಗಿತ್ತು ಇನಿಷಿಯಲ್ ಡೇಸ್ನಲ್ಲಿ. ಬಟ್ ಅದನ್ನು ಭಾಷಾ ಸಾಮರಸ್ಯಕ್ಕೆ ತಿರುಗಿಸಿದ್ದು ಯಾರು ಕೇಳಿದ್ರೆ ರಾಜಕಾರಣಿಗಳು. ಭಾಷಾ ಸಾಮರಸ್ಯಕ್ಕೆ ತಿರುಗಿಸಿದಂತಹ ರಾಜಕಾರಣಿಗಳ ಕಾರಣಕ್ಕೆ ಇವತ್ತು ಎರಡೂ ರಾಜ್ಯಗಳ ಜನರು ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇಚ್ಛಾಶಕ್ತಿಯ ಕೊರತೆ ಕಾಣಿಸ್ತಾ ಇದೆ. ಇನ್ನು ಎಷ್ಟು ದಿನ ತಾಳ್ಮೆಯಿಂದಿರಬೇಕು ಕರ್ನಾಟಕದವರು ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ.